ಆನೆ ಬಂತಂದಾನೆ, ಆನೆ ಬಂತಂದಾನೆ. ಯಾವ ಆನೆನಪ್ಪ? ನಮ್ಮ ಮನೆ ಆನೆ ಕಣಮ್ಮ. ಎಲ್ಲಿ? ಈಗ ಬರುತ್ ನೋಡು. ಏನಪ್ಪ ಇದು? ಆನೆ ಅಂದ್ರೆ ಇದಾ? ನಾನೆಲ್ಲೋ ನಿಜವಾದ ಆನೆ ಬಂತು ಅನ್ಕೊಂಡೆ. ಇದು ನಿಜವಾದ ಆನೆ ಕಣಮ್ಮ. ಯಾವಾಗಿಂದನೋ? ಸರ್ಕಸ್ ನೋಡ್ದಾಗ್ಲಿಂದ. ಯಾವುದೇ ಕಾರಣಕ್ಕೂ ಇದ್ರ ತಂಟೆಗೆ ಹೋಗ್ಬೇಡ ಚಂಪಾ. ಸೊಂಡ್ಲೆತ್ತು ಬಿಸಾಕದ ಅಂದ್ರೆ ಹೋಗಿ ಹೊಳ್ಳಿನಲ್ಲಿ ಬಿಸಿರ್ತೀಯ. ಏನಾದ್ರೂ ಸಿಟ್ ಬಂತು ಅಂದ್ರೆ ದೊಣ್ಣೆ ತಗೊಂಡು ನಾಕ್ ಬಾರಿಸ್ತೇನೆ. ಓ ಓ ಆನೆ ಕೊಲ್ಲುಗೆ ಆಶೀರ್ವಾದ ಮಾಡು. ಏನಪ್ಪ ಇದು? ಆಶೀರ್ವಾದ ಮಾಡ್ತಾನೆ ಇಲ್ಲ. ಸುಮ್ ಆಶೀರ್ವಾದ ಮಾಡುತ್ತಾ? ಕೈಗೊಂದಿಷ್ಟು ದುಡ್ಡು ಕೊಡು. ಓ ಓ ಕೊಡು ಕೊಡು ಕೊಡು. ಹಾ ಹಾ ಹಾ. ಏನಪ್ಪ ಕಾಸು ವಾಪಸ್ ಆಗ್ಬಿಡ್ತು? ಇದು ಸುಮ್ಮನೆ ಹಂಗೆಲ್ಲ ಮಾಡಲ್ಲಮ್ಮ. ಸ್ವಲ್ಪ ಜಾಸ್ತಿ ದುಡ್ಡು ಕೊಡು. ಕಾಸ್ಟ್ಲಿ ಆನೆ ಇದು. ಆನೆ ಅದು ಹಿಂಗೆ. ಇದಕ್ಕೇನು ಕಮ್ಮಿ ಇಲ್ಲ. ಆನೆ ಅಂತೆ ಆನೆ. ದುಡ್ಡು ಕೊಟ್ರೆ ತಲೆ ಮೇಲೆ ಕೈ ಇಡುತ್ತೆ. ಸೊಂಡಲು ದಂತ ಎಲ್ಲಿದ್ಯೋ? ಹೊರಗಡೆ ಬೆಳ್ಕೊಂಡಿದೆ. ನೀನು ಯಜಮಾನ್ರೆ ಸ್ವಲ್ಪ ಬರ್ತೀರಾ ಇಲ್ಲಿ? ಏನು ನಿನ್ ಗೋಳು? ನೋಡಿ ಯಜಮಾನ್ರೆ, ಪತ್ತು ಸರ್ಕಸ್ ನೋಡ್ದಾಗಿಂದ ಆನೆ ತರ ಆಡ್ತಿದ್ದಾನೆ. ಅವ ಮೊದಲಿಂದನೂ ಆನೇನೆ. ಇವತ್ತೇನಿದೆ ವಿಶೇಷ? ಗೊತ್ತಪ್ಪ. ಇವನಿಗೆಲ್ಲಿಂದ ಬಂತೆ ಇಂಥ ಶಕ್ತಿ? ಅದು ಬಾವ ಸರ್ಕಸ್ ಅಲ್ಲಿ ಒಂದು ಆನೆ ಪದ್ದು ತಲೆ ಮೇಲೆ ಸೊಂಡ್ಲಿಟ್ಟು ಆಶೀರ್ವಾದ ಮಾಡ್ತು. ಅವಾಗಿಂದ ನಮ್ಮ ಪದ್ದು ಆನೆ ಆಗ್ಬಿಟ್ಟಿದ್ದಾನೆ. ಆನೆ ಕಥೆ ಆಯ್ತು. ಸಕ್ಕತ್ತಾಗಿದೆ ಹೆಸರು. ಪದ್ದು ಇನ್ಮೇಲಿಂದ ನಿನ್ನ ಹೆಸರು ಅಪ್ಪು ಆನೆ. ಕಾಯಕಲ್ಲ, ಸರ್ಕಾರ ಕಂಪ್ನಿಯಲ್ಲಿರೋ ಕಾಯಕೋ ಅಲ್ಲಿಗೆ ಹೋಗ. ಬಾವ ನೋಡಿ, ನೀವು ಮಾಡಿದ ಕೆಲಸದಿಂದ ಆನೆ ರೊಚ್ಗೆದ್ಬಿಟ್ಟು. ದುಡ್ಡು ಕೊಟ್ಟು ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಮಾಡು. ಬೇಕಾಗಿತ್ತ? ದುಡ್ಡು ಕೊಟ್ಟಿದ್ರೆ ಆಗಿರ್ತಿತ್ತು. ನಿಮ್ಮ ಫ್ರೆಂಡ್ಸ್ ಬುದ್ಧಿನ ಆನೆ ಮುಂದೆ ತೋರಿಸ್ಬಿಟ್ರಲ್ಲ. ಅಪ್ಪುವಾನೆ ನಿಧಾನಪ್ಪ. ರಸ್ತೆನಲ್ಲಿ ಪಾಟ್ಮಲ್ ಆಗ್ಬಿಟ್ರೆ BBMP ಅವ್ರು ಮುಚ್ಚಲ್ಲ. ತುಂಬಾ ತೊಂದರೆ ಆಗುತ್ತೆ. ನಿಂತ್ಕೊಳ್ರಿ. ನಡು ರಸ್ತೆಯಲ್ಲಿ ಯಾಕ್ರಿ ಹೋಗ್ತಾ ಇದೀರಾ? ಸರ್, ಆನೆನ ಫುಟ್ಪಾತ್ ಮೇಲೆ ಕರ್ಕೊಂಡು ಹೋಗಕ್ ಆಗಲ್ವಲ್ಲ ಸರ್, ಅದಕ್ಕೆ ನಡು ರಸ್ತೆಯಲ್ಲಿ ಬರ್ತಾ ಇದೀವಿ. ಓ, ಇದು ಆನೆನಾ? ಹ್ಞೂ ಸರ್. ಅಪ್ಪು ಆನೆ, ಸಾಹೇಬ್ರಿಗೆ ಆಶೀರ್ವಾದ ಮಾಡು. ಒಳ್ಳೆ ಕಡೆ ಊಟ ಸಿಗ್ಲಿ, ಒನ್ ವೇಲೆ ಜನ ಬರ್ಲಿ, ಹೆಲ್ಮೆಟ್ ಹಾಕೊಂಡೇ ಇರೋರು ಸಿಗ್ಲಿ ಅಂತ ಸರಿಯಾಗಿ ಆಶೀರ್ವಾದ ಮಾಡು. ಆಶೀರ್ವಾದ ಮಾಡುತ್ತಾ? ಸರ್, ಸುಮ್ನೆ ಆಶೀರ್ವಾದ ಮಾಡಲ್ಲ. 20 ರೂಪಾಯಿ ಕೊಡಿ, ಅದ್ ಹೇಗೆ ಆಶೀರ್ವಾದ ಮಾಡುತ್ತೆ ಅಂತ ನೀವೇ ನೋಡಿ. ಅಪ್ಪು ಆನೆ, ಆಶೀರ್ವಾದ ಮಾಡು 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 ಮಾಡು. ಪರವಾಗಿಲ್ಲ ರೀ, ಆನೆ ತರನೇ ಆಶೀರ್ವಾದ ಮಾಡುತ್ತೆ. ಸರ್, ಪ್ರಾಣಿ ದಯಾ ಸಂಘದವ್ರು ಒಂದೇ ಗಲಾಟೆ ಸರ್. ರಸ್ತೆಗೆ ಬಂದ್ರೆ ನೀವು ಗಲಾಟೆ ಮಾಡ್ತೀರಾ. ಅದು ಒರಿಜಿನಲ್ ಆನೆ ಸಾಕು ಹಾಗಿಲ್ವಲ್ಲ. ಅದಕ್ಕೆ ನಮ್ಮ ಅಪ್ಪುಗೆ ಟ್ರೈನಿಂಗ್ ಕೊಡಿಸಿ ಆನೆ ತರ ರೆಡಿ ಮಾಡಿದ್ವಿ. ಲೇಟ್ ಆಗ್ತಿದೆ, ದೇವಸ್ಥಾನಗಳು ಬಾಗ್ಲಾಕ್ಬಿಡುತ್ತೆ ಸರ್. ತುಂಬ ಕಡೆ ಕಲೆಕ್ಷನ್ ಹೋಗ್ಬೇಕು. ಅಪ್ಪನೇ ನಡಿ ನಡಿ ನಡಿ, ಹುಷಾರು ನಡಿ. ಏನು ಯಜಮಾನ್ರೆ, ಈ ಪದ್ದುಗೆ ಏನಾಗಿದೆ ಅಂತ ಒಳ್ಳೆ ಪ್ರಾಣಿ ತರ ವರ್ತಿಸ್ತಾ ಇದ್ದಾನೆ. ಎಷ್ಟೇ ಆಗ್ಲಿ ಜ್ಯೋತಿಷ್ಯ ಯಾವತ್ತು ತಾನೇ ಮನುಷ್ಯರ ತರ ವರ್ತಿಸಿದ್ದಾನೆ? ನೀನ್ ಹೇಳು. ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು, ರಸ್ತೆನಲ್ಲೆಲ್ಲ ಅವನು ಆನೆ ತರನೇ ನಡೀತಾ ಇದ್ದಾನಂತೆ. ಎಷ್ಟೋ ಜನಕ್ಕೆ ಅವನು ಆನೆನ ಅಥವಾ ಮನುಷ್ಯನ ಅನ್ನೋ ಅನುಮಾನ ಇದೆಯಂತೆ. ಅಂತೂ ಅಲ್ವೇ ಅಲ್ಲ. ಆನೆ ಹೌದು ಅಲ್ವಾ ಅಂತ ಚೆಕ್ ಮಾಡ್ಬೇಕೆ ಹೆಣ್ಣಾನೆ ಬಿಟ್ಟು ನೋಡ್ಬೇಕು. ಈ ಪಟ್ಟುಗಂತೂ ಬುದ್ಧಿ ಇಲ್ಲ. ಇನ್ನು ನಮ್ಮ ಮಳಿಯಂದಿರೋ ಇಲ್ಲಿಗೆ ಬಂದಿರೋದೇ ನಮ್ಮ ಮನೆ ತೊಳೆಯೋದಿಕ್ಕೆ. ಆ ಪಟ್ಟನ್ನು ಹಿಂದೆ ಹಾಕೊಂಡು ಎಲ್ಲಾ ಕಡೆ ಮಾಂಸದ ಫಲ ದುಡ್ಡು ವಸೂಲಿ ಮಾಡ್ತಾನಂತಲ್ಲ, ಇದು ಸರಿಯದು. ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ದಾರಿ ಬಿಡಿ ದಾರಿ ಬಿಡಿ. ಸಿಕ್ಕ ಸತ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಅಳಿಯಂತಿದೆ ನೀವು ಇವನು ತುಂಬಾ ಚೆನ್ನಾಗಿದೆ. ಈ ಆನೆನ ಹಿಂದೆ ಹಾಕೊಂಡು ಬೀದಿ
ನಾನು ಸರಿಯಾಗಿ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ನಿಮ್ಮ ಕಣ್ಣು ಮುಂದೆನೇ ಒಂದು ಬಾಳೆಹಣ್ಣು ತಿನ್ನಿಸ್ತೀನಿ, ನೀವೇ ನೋಡಿ. ಅಳಿಯಂದಿಲೆ ನಿಮ್ಮ ಮಾತನ್ನ ಈ ಆನೆ ಎಷ್ಟು ಚೆನ್ನಾಗಿ ಕೇಳುತ್ತೆ. ನಾನೇ ಅಂತಲ್ಲ ಅಷ್ಟೇ ಅವ್ರೆ, ಯಾರು ಬಾಳೆಹಣ್ಣು ಕೊಡ್ತಾರೋ ಅವ್ರ ಮಾತು ಕೇಳುತ್ತೆ. ಆನೆನ ಕೋತಿ ಅಂತಂದ್ರೆ ಅದು ಸುಮ್ಮನೆ ಇರುತ್ತಾ? ಪ್ರೀತಿಯಿಂದ ಆನೆ ಅಂತ ಕರೀರಿ, ಅದು ಖುಷಿ ಪಡುತ್ತೆ. ಆನೆ ಇದು ಐರಾವತನ ರಾಜಹಂಸನೋ? ಮತ್ತೆ ಆನೆ ಬೆಟ್ಕಪ್ಸ್ಬಿಟ್ರಲ್ಲ, ನಾನೇ ಸಮಾಧಾನ ಮಾಡಿದ್ರೆ ನನ್ ಕೆಲಸ ಆಗೋಯ್ತು. ಅಪ್ಪನೇ ಅಪ್ಪನೇ ಬಾ, ನಿಂಗೆ ಬಾಳೆಹಣ್ಣು ಕೊಡ್ತೀನಿ. ಬಾ ಬಾ ಬಾ. ಅಣ್ಣಯ್ಯ, ಪದ್ದು ಆನೆ ಬಾಳೆಹಣ್ಣು ಬಿಟ್ಟು ಬೇರೆ ಏನು ತಿಂತಿಲ್ಲ. ಡಾಕ್ಟರ್ ಕರ್ಸಿ ಚೆಕ್ ಮಾಡಿಸ್ಬಾರ್ದಾ? ಸುಮ್ಮನೆ ದುಡ್ಡು ಖರ್ಚಾಗತ್ತಲ್ಲಮ್ಮ. ಹಾಗಂತ ಏನೋ ಹೀಗೆ ಬಿಟ್ರೆ ಮುಂದೆ ಒಂದಿನ ಇಡೀ ಮನೆನೇ ನೆಲ್ಸಾಮ ಮಾಡ್ಬಿಡ್ತಾನೆ ಅಷ್ಟೇ. ಬನ್ನಿ ಡಾಕ್ಟ್ರ, ಬನ್ನಿ ಬನ್ನಿ ಬನ್ನಿ. ಅಲ್ಲ ಇಲ್ಲೆಲ್ಲೋ ಆನೆ ಕೂಗಿ ಶಬ್ದ ಕೇಳಿಸ್ತಾ ಇದೆಯಲ್ಲ. ಆ ಶಬ್ದಕ್ಕೆ ನೀವು ಹೆದರ್ಕೊಂಡ್ರೆ ಇನ್ನೇನೆ ಮತ್ತೆ ಆ ಶಬ್ದ ಎಲ್ಲಿಂದ ಬಂತು ಅಂತ ನೋಡ್ಬೇಕಾ? ನನ್ನ ಜೊತೆ ಬನ್ನಿ. ಆನೆ ತರ ಸೌಂಡ್ ಮಾಡಿದ್ದು ಇವನೇ. ಇವನಿಗೇನ್ ಬಂದಿದೆ ದೊಡ್ಡ ರೋಗ? ಇವನಿಗೆ ಇಷ್ಟೊಂದು ಶಕ್ತಿ ಬಂದ್ಬಿಟ್ಟೈತೆ. ಹೊತ್ತು ಈಗ ಆನೆ ಆಗಿದ್ದಾನೆ. ಅಲ್ಲಪ್ಪ, ಮನೆ ಬಂದು ಡಾಕ್ಟ್ರಿಗೆ ಈ ರೀತಿ ಹೊಡೆಯೋದು ಏನ್ ಬಂದಿದೆ ರೋಗ? ಇದಕ್ಕೆ ಏನಿದ್ರು ನಮ್ಮ ಹೊಳಿ ಅಂದ್ರನ್ನೇ ಕೇಳ್ಬೇಕು. ಹೊಳಿ ಅಂದ್ರೆ ಬನ್ನಿಪ್ಪ ಇಲ್ಲಿ. ಏನ್ ಬಾವ ಕರ್ಸಿದ್ದು? ಅಪ್ಪ ಏನಾರ ತೊಂದರೆ ಕೊಡ್ತಾ? ಆನೆ ತೊಂದರೆ ಕೊಡೋದು ಹಾಗಿರ್ಲಿ, ನೀವು ಆನೆ ಹೇಗ ಅಂತ ಡಾಕ್ಟ್ರ್ ಮೊದಲು ಹೇಳಿ. ಅದು ನಾನು ಕೊಟ್ಟು ಸರ್ಕಸ್ ಕೊಡಿ, ಮುಂದಿನ ಸೀಟಲ್ಲೇ ಕೂತಿದ್ವಿ. ಒಂದು ಆನೆ ಬಂದು ನಮ್ಮ ಪದ್ದು ತಲೆ ಮೇಲೆ ತೊಂದಿಟ್ಟು ಆಶೀರ್ವಾದ ಮಾಡಿ ನಾನೇ ಅವ್ರ ಸ್ವಲ್ಪ ಹಿಡ್ಕೊತೀರಾ? ಅಯ್ಯೋ ಅದಕ್ಕೆ ಏನಂತೆ ಅಪ್ಪೋ ಅಪ್ಪೋ. ಏನಾಯ್ತು ಡಾಕ್ಟ್ರೆ? ಸಿಂಪ್ಟಮ್ಸ್ ನೋಡಿದ್ರೆ ಈ ಮನುಷ್ಯನ್ಗೆ ಪ್ರಾಣಿಗಳ ಹಾರ್ಮೋನ್ಸ್ ಮಿಕ್ಸ್ ಆಗ್ಬಿಟ್ಟಿದೆ. ಒಂದ್ಮನೆ ಬೇಡ, ಇವಾಗ ಮೊದಲಿಂದ ನಾವು ಪ್ರಾಣಿನೇ. ಬೇಡ ಬೇಡ, ನನ್ನ ಹತ್ರ ಬರೋಣ. ಬೇಡ ಬೇಡ. ಡಾಕ್ಟ್ರೇ, ಈ ಬಾಳೆಹಣ್ಣು ತೋರಿಸಿ ಸಮಾಧಾನ ಆಗುತ್ತೆ. ಈ ಬಾಳೆಹಣ್ಣು ತೋರಿಸ್ಬಿಟ್ಟು ಅದನ್ನ ಕರ್ಕೊಂಡು ಸಿಂಪ್ಟಮ್ಸ್ ಅಂತೆ. ಅಪ್ಪ 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 ಬಂದು ಸೇರ್ಕೊಂಡ್ಬಿಟ್ಟಿದೆ ಕಣೆಯ. ಡಾಕ್ಟ್ರೆ, ಕೌನ್ಸಿಲಿಂಗ್ ಮಾಡಿದ್ರೆ ಸರಿ ಹೋಗತ್ತಾ? ಪ್ರಾಣಿಗಳಿಗೆ ಯಾರಾದ್ರೂ ಕೌನ್ಸಿಲಿಂಗ್ ಮಾಡ್ತಾರೇನೆಯ? ಅಲ್ಲ, ಈ ತಲೆ ಕೆಟ್ಟವರಿಗೆ ದೆವ್ವ ಹಿಡಿದವರಿಗೆ ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಅದಕ್ಕೆ ಇದು ಒಪ್ಕೋಬೇಕಲ್ಲ. ಮಾತೆ ಆಡಲ್ಲ ಕಣೆಯ, ಮಾತೆ ತಿರುಗಿಲ್ಲ ಪಕ್ಕವರು ಹೊಡೆಯುತ್ತೆ. ಇಂಜೆಕ್ಷನ್ ಕೊಟ್ಟು ಸರಿ ಮಾಡೋಣ ಅಂದ್ರೆ ಇವನ್ ಸೈಜಿಂದು ಸೂಜಿನೂ ಇಲ್ಲ, ಸಿರಿಂಜೂ ಇಲ್ಲ. ವೆಟರ್ನರಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇವನ್ ಸೈಜ್ಗೆ ಏನಾದರೂ ಸಿಗುತ್ತಾ ನೋಡ್ಬೇಕು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ. ನೀನು ನುಲಿಯೋದು, ಕಾಫಿ ಕೊಡೋ ಆಟನು ಎಲ್ಲ ಚೆನ್ನಾಗಿದೆ. ಅಯ್ಯೋ ನನ್ನ ಬಂಗಾರ. ಚಂಪ, ರಾತ್ರಿ ಎಲ್ಲ ಈ ಶಬ್ದ. ಪದ್ದು ಈಗ ಆನೆ ಆಗಿದ್ದಾನಲ್ಲ ಅತ್ತೆ, ರಾತ್ರಿ ಎಲ್ಲ ಗೀಲಿ ಇಡ್ತಾ ಇದ್ದ. ಆ ಶಬ್ದಕ್ಕೆ ನಂಗೆ ನಿದ್ದೆನೆ ಬರ್ಲಿಲ್ಲ ಗೊತ್ತಾ? ಎಲ್ಲಾದ್ರೂ ಬಿಟ್ಟು ಬರ್ಬಾರ್ದಾ? ಎಲ್ಲಿ ಅಂತ ಬಿಡಕ್ಕಾಗುತ್ತೆ? ಬಿಟ್ರೆ ಅವನು ಅಲ್ಲೇ ಇರ್ತಾನ, ವಾಪಸ್ ಮನೆಗೆ ಬಂದೇ ಬರ್ತಾನೆ. ನನ್ನ ಮಿಸ್ಕೊಂಡ್ರಿಗೆ ಎಷ್ಟು ಸತಿ ಹೇಳಿದೆ, ಅವನ್ನ ಎಳ್ಕೊಂಡೋಗಿ ಬನ್ನರ್ಘಟ್ಟ ಕಾಡಿಗೆ ಬಿಟ್ಬಿಡಿ, ಅಲ್ಲಿರೋ ಆನೆಗಳ ಜೊತೆ ಆಟ ಆಡ್ಕೊಂಡಿರ್ತಾನೆ ಅಂತ. ಕೇಳ್ತಾರೆ ನಾವಿಲ್ಲಿ ಬೆಚ್ಚಿಗಿರ್ಬೇಕಾದ್ರೆ ಪಾಪ ಅವನ್ನ ತಗೊಂಡು ಹೋಗಿ ಕಾಡಿಗೆ ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ಇಲ್ಲೇ ಇಟ್ಕೊಂಡಿದ್ರೆ ತೊಂದರೆ ಆಗೋದು
ನಮ್ಗೆ ನಾವು ಅದಕ್ಕೇನು ತೊಂದರೆ ಕೊಡದೆ ಇದ್ರೆ ಅದು ಪಾರ್ಗ್ ಅದು ನಿಂತೆ ಬಾಳೆಹಣ್ಣು ಕೊಟ್ಯಾ? ಬಾಳೆಹಣ್ಣು ಬಿಟ್ಟು ಬೇರೆ ಏನು ತಿಂತಾನೆ ಇಲ್ಲ ಅತ್ತೆ. ಮಸಾಲೆ ದೋಸೆ ಮರ್ತೇ ಬಿಟ್ಟಿದೆ ಪ್ರಾಣಿ. ಮನುಷ್ಯನಾಗಿದ್ದಾಗ ಮಸಾಲೆ ದೋಸೆ ತಿಂತಾ ಇದ್ದ, ಈಗ ಆನೆ ಆಗ್ಬಿಟ್ಟಿದ್ದಾನಲ್ಲ ಅದಕ್ಕೆ ಬಾಳೆಹಣ್ಣು ತಿಂತಾ ಇದ್ದಾನೆ. ಈ ಆನೆಗಳಿಗೆ ಕಬ್ಬು ಅಂದ್ರೆ ಬಹಳ ಇಷ್ಟ ಕಣೆ. ನನ್ನ ಮಗನಿಗೆ ಹೇಳಿ ಒಂದು ಚೆಲ್ಲ ಕಬ್ಬು ತರಿಸಿ ಅದ್ರ ಮುಂದೆ ಹಾಕುತ್ತೆ. ಬರ್ತಾ ಈ ಆನೆ ಹಾವಳಿ ಜಾಸ್ತಿ ಆಗ್ತಿದೆ ಕಣೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ನನಗೆ ಗೊತ್ತಿರೋ ಕೋಪಕ್ಕೆ ಈ ಆನೆನ ತಗೊಂಡೋಗಿ ಜಾರ್ಜ್ ಅವ್ರ ಮಹಿಳಾ ಸಂಘಕ್ಕೆ ಬಿಟ್ಬಿಡೋಣ ಅಂತಿದ್ದೀನಿ. ಏನು ಯಜಮಾನ್ರೆ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಮಹಿಳಾ ಸಂಘಕ್ಕೆ ಈ ಗಂಡನೇ ತಗೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅಲ್ಲಿರೋ ಮಹಿಳೆಯರೆಲ್ಲ ನೆಮ್ಮದಿಯಾಗಿರ್ಬೇಕೋ ಬೇಡವೋ? ಹೌದಲ್ಲ, ನನಗೇನು ಹೊಡಿಲೇ ಇಲ್ಲ ಕಣೆ. ಇವಾಗ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ. ಹಾಗಂತ ಈ ಆನೆ ಹೀಗೆ ಮನೇಲಿ ಸಾಕೊಂಡಿರ್ತೀರಾ? ಈ ಆನೆನ ಮನೇಲಿ ಸಾಕೊಂಡಿದ್ರೆ ನಾವು ಮನೆ ಮಠ ಎಲ್ಲನೂ ಮಾರಿ ಬೀದಿಗೆ ಹೋಗ್ಬೇಕಾಗುತ್ತೆ. ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಸ್ಬಲ್ಲ? ಒಳ್ಳೆ ಐಡಿಯಾ ಕಣೆ. ಒಳ್ಳೆ ಅಂದ್ರೆ ನಿಮ್ಮರೇ ಹೇಳಿ ಫೋನ್ ಮಾಡಿ ಹೇಳ್ತೀನಿ, ಆನೆನ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಆನೆಗೂ ಹೊಂದೋಗುತ್ತೆ, ನಿಮ್ಮಗೂ ದುಡ್ಡು ಸಿಗುತ್ತೆ. ಮನ್ಸಿಂದ ಎಷ್ಟೊಂದು ಶಕ್ತಿ ಇದೆಯಾ. ಇವ್ರು ಏನಾದರೂ ನನ್ನ ಕಡೆ ಕರ್ಕೊಂಡ್ಬಿಟ್ರೆ ನನ್ನ ಕೇಳ್ಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಆದಿ ಮ್ಯಾ ಏನ್ ಸರ್ ಈ ಮನುಷ್ಯ ಆನೆ ತರ ಆಡ್ತಾನೆ. ತರ ಅಲ್ಲ, ಆನೆನೇ. ಮೊನ್ನೆ ಸರ್ಕಸ್ ನೋಡ್ದಾಗ್ಲಿಂದ ಸರ್ಕಸ್ ನೋಡ್ಕೊಂಡ್ ಬರ್ತೀವಿ, ಆನೆ ತರನೇ ಆಡಕ್ ಶುರು ಮಾಡ್ಬಿಟ್ಟಿಯಾನೆ. ಎಷ್ಟು ಶಕ್ತಿ ಇದೆ. ನೀವೇ ನೋಡಿದ್ರಲ್ಲ, ಏನು ಕೊಟ್ಟು ತೆಗೆದು ರೈ ಅಂತ ಬಿಸಾಕಿ ಬಿಡ್ತಾನೆ. ತಪ್ಪಿ ಯಾರು ಮನುಷ್ಯ ಇವನ್ ಕಾಲ್ ಕೆಳ ಸಿಗಾಕೊಂಬಿಟ್ರೆ ಅಪಾಚಿ. ನಾವ್ ಹೇಳಿದ ಮಾತು ಕೇಳ್ತಾನ. ಒಂದು ಬಾಳೆಹಣ್ಣು ಕೊಡಿ, ಯಾರ ಮಾತು ಬೇಕಾದ್ರೂ ಕೇಳ್ತಾನೆ. ಅಪ್ಪ ಮಗ ಇಬ್ಬರು ಇದ್ದಾರೆ. ನೀನು ಅವ್ರನ್ನ ಜೋರಾಗಿ ಗೀಳಿಟ್ಟು ಎದುರಿಸ್ಬೇಕು. ಆಗ ನಾನು ನನ್ನ ಕೆಲಸ ಮಾಡಿಕೊಡ್ತೀನಿ. ನೀನೇನು ಬಿಟ್ಟಿ ಮಾಡ್ಬೇಡಪ್ಪ. ನೋಡು, ಈ ಬಾಳೆಹಣ್ಣು ಕೊಡ್ತೀನಿ ನಿನಗೆ. ಬಾ 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 ಬಾ. ಅಪ್ಪ ಅಪ್ಪ, ಇದ್ಯಾವುದೋ ಆನೆ ಟೈಪು ಮನುಷ್ಯ ಅಂತ ಕಾಣಿಸುತ್ತೆ. ಏನದು? ನೋಡಕ್ ಮನುಷ್ಯನ್ ತರ ಇದ್ರು ಬಿಹೇವಿಯರ್ ಎಲ್ಲ ಆನೆ ತರನೇ ಇದೆಯಲ್ಲ. ಅಪ್ಪು, ಇವರಿಬ್ಬರಿಗೂ ನೀನು ಸೊಂಡ್ಲಿಂದ ಬಲವಾಗಿ ಆಶೀರ್ವಾದ ಮಾಡೋ, ಇಲ್ಲ ಅಂದ್ರೆ ಈ ಬಾಳೆಹಣ್ಣು ಸಿಗಲ್ಲ.
ಬಾಳೆಹಣ್ಣು ಚಿಪ್ಪು ನಿಮ್ಗೆ, ಒಡವೆ ಎಲ್ಲ ನನಗೆ. ಅಲ್ಲದೇವ್ರೆ ಮೊಬೈಲ್ ತೋರ್ಸ್ಕೊಂಡು ಸಹಾಯ ಮಾಡ್ತೀಯಲ್ಲ, ದೇವರಾಗಿ ಇದೆ ನಿನ್ ಕರ್ತವ್ಯ. ನಿನ್ಗೆ ಎಷ್ಟು ಬಾಳೆಹಣ್ಣು ಬೇಕು ಕೊಡ್ತೀನಿ. ಮೊದ್ಲು ಬಾಳೆಹಣ್ಣು ಬಿಡಿಸ್ಕೊಡೋ. ಅಲ್ಲದೇವ್ರೆ ಮೊದ್ಲು ಆ ಕಳ್ಳ ಎಲ್ಲಿದ್ರು ಹಿಡಿದು ಹೋಗು ಬುದ್ಧಿ ಕಲ್ಸಿ ನಮ್ಮ ಮನೆ ಹೊರದಿನ ನಮ್ಗೆ ವಾಪಸ್ ಕೊಡ್ಸ್ಬೇಕು. ನಮ್ಮ ಒಡವೆ ನಮ್ಗೆ ಸಿಕ್ತು, ಅರ್ಧ ಬಿಟ್ಬಿಡು. ಇಲ್ಲೇನ್ ಮಾಡ್ತಿದ್ಯಾ? ಬಾ ಮನೆಗೆ ಹೋಗೋಣ. ಬಾರಪ್ಪ ಇಲ್ಲಿ ನೀನು. ರೊಕ್ಕ ಬಿತ್ತು ಬಿತ್ತು ಅಲ್ಲ ಆನೆನ ಯಾವನೋ ಕಾಲಿನಿಂದ ಬಿಟ್ಟು ಬಂದಿದ್ರಲ್ಲ, ಆನೆ ಹೊಟ್ಟೆಗೆ ಚೂರಿಗಿರಿ ಹಾಕ್ಬಿಟ್ರೆ. ಆನೆ ಹೊಟ್ಟೆಗೆ ಚೂರಿ ಹಾಕದಿರ್ಲಿ, ಈ ಆನೆನೆ ಆ ಕಳ್ಳಿನ ಕುಕ್ಕೆ ಕಾಲಿಟ್ಬಿಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಯ್ಯ ಪಾಂಡುರಂಗ, ಆನೆ ಗುಣದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ಯಾ? ಅವನಲ್ಲಿ ಆನೆ ಗುಣ ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ನೀವು ಅದನ್ನ ರೆಡ್ಯೂಸ್ ಮಾಡ್ಬೇಕು. ಏನು ಯೋಚನೆ ಮಾಡಬೇಡ, ಅಮೆರಿಕಾದಲ್ಲೂ ಇದೇ ತರ ಒಂದು ಕೇಸ್ ಆಗಿತ್ತು. ಈಗ ಆನೆ ಸೊಂಡ್ಲಿಂದ ಅವನ ತಲೆ ಮುಟ್ಟಲ್ಲ, ಆಗ ಆನೆ ಜೊಲ್ಲು ಅಥವಾ ಆನೆ ಬೆವರು, ಆನೆ ಉಸಿರು ಇವರಲ್ಲಿ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಆನೆ ಕಾಯಿಲೆ ಬಂದ್ಬಿಟ್ಟಿದೆ. ಈಗ ಅವನನ್ನ ಮತ್ತೆ ಮನುಷ್ಯನನ್ನ ಮಾಡೋದಕ್ಕೆ ನಾನು ಒಂದು ಸ್ಟ್ರಾಂಗ್ ಡೋಸನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅವನಿಗೆ ಗೊತ್ತಿಲ್ಲ ಹಾಗೆ ಕೊಟ್ಬಿಡ್ತೀನಿ. ನೀವೇನೋ ಕೊಡ್ತೀರಾ, ಆದ್ರೆ ಆನೆನೇ ಪತ್ತೆ ಇಲ್ವೇ? ನಿಮ್ಮ ಆನೆಯಿಂದ ನಮ್ಗೆ ಬಹಳ ಅನುಕೂಲ ಆಯ್ತು. ನಿಮ್ಮ ಆನೆ ಕಳ್ಳನ ಹಿಡ್ಕೊಟ್ಬಿಡ್ತು. ಕಳ್ಳ ನಮ್ಮ ಮನೆ ಒಡವೆನ ಹಾಕಿ ಕತ್ಕೊಂಡು ಹೋಗ್ಬಿಟ್ಟಿದ. ಈ ನಿಮ್ಮ ಆನೆ ಆ ಕಳ್ಳನ ಚೇಂಜ್ ಮಾಡಿ ಹಿಡಿದು 4 ತದಕ್ಕೆ ನಮ್ಮ ಒಡವೆನ ನಮಗೆ ಸಿಗೋ ಹಾಗೆ ಮಾಡ್ಬೋದು. ಇಲ್ಲ ಮಗನೇ, ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಈ ನಮ್ಮ ಕಿರುಕಾಣಿಕೆನ ದಯವಿಟ್ಟು ಮುಗಿಸ್ಕೋಬೇಕು. ಒಂದು ಆನೆಗೆ ಚೆನ್ನಾಗಿ ಮೇವು ಹಾಕಿ. ಎಷ್ಟಿದೆ? 1 ಲಕ್ಷ. ಆನೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಆಗಾಗ ಬಂದು ಹೋಗ್ತಾ ಇರ್ತೀನಿ. ನಡಿಯಪ್ಪ ಹೋಗೋಣ. ಬಾಬಾ ನೋಡಿದೀಯ ಆನೆಯಿಂದ ಎಷ್ಟು ಅನುಕೂಲ ಆಯ್ತು. ಏನೇ ಆದ್ರೂ ಡಾಕ್ಟ್ರೆ, ನಮ್ಮ ಪೊದ್ದು ಪ್ರಾಣಿ ತರ ವರ್ತಿಸೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಹೀಗೆ ಮಾಡೋಣ. ಸೂಪರ್. ಏನು ಆಗಿಲ್ಲಮ್ಮ. ಈಗ ಒಂದು ಆನೆ ಕೊಡೋ ಡೋಸೇಜ್ ಇಂತ ಹೆಚ್ಚೆ ಡೋಸೇಜ್ ಕೊಟ್ಟಿದೆ. ಈಗ ಅದರಲ್ಲಿರೋ ಆನೆ ಶಕ್ತಿ ಎಲ್ಲ ಹೊರಟೋಗುತ್ತೆ. ನಮ್ಮ ಪದ್ಧತಿ ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ? ಕಮ್ಮಿ ಆಗುತ್ತೆ ಹೊರತು ಹೆಚ್ಚಂತ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪದ್ದು ಇನ್ನು
ಸಾಮಾನ್ಯವಾಗಿ ಇಂಥ ಇಂಜೆಕ್ಷನ್ ಪ್ರಾಣಿಗಳಿಗೆ ಕೊಟ್ಟರೆ ಹೆಚ್ಚು ಆಗಬೇಕಾದ್ರೆ ಕನಿಷ್ಠ ಪಕ್ಷ 2 ಗಂಟೆನಾದ್ರೂ ಬೇಕು. ಏನ್ ಮಾಡಿದ್ರಿ? ನಾನೇನು ಮಾಡಿಲ್ಲಪ್ಪ. ಈ ಆನೆ ಗುಣ ತೆಗೆಯಕ್ಕೆ ಹೋದಾಗ ಆನೆ ಗುಣ ಹೋಗಿ ನಾಯಿ ಗುಣ ಬಂದ್ಬಿಟ್ಟು ನಾಯಿ ಕೂಡ ಹೋಗ್ಬೇಕಾದ್ರೆ ಕನಿಷ್ಠ ಪಕ್ಷ 6 ತಿಂಗಳಾದ್ರೂ ಬೇಕು. ನಾಯಿ ತರ ನಿಮ್ಮನೆ ಕಾಯ್ತಿರ್ತಾನೆ.